ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಭಕ್ತಿ ಭಾವದಲ್ಲಿ ಮಿಂದೆದ್ದ ಎಚ್ಎಎಲ್ 6ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಜನಸಾಗರ ಗಮನ ಸೆಳೆದ ಉಜ್ಜಯಿನಿ ಭಸ್ಮಾರತಿ. ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಎಚ್ಎಎಲ್ 3ನೇ ಹಂತದ ಶಿಶುಗೃಹ ಪೂರ್ಣ ಪ್ರಜ್ಞಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ 6ನೇ ವರ್ಷದ ಅದ್ದೂರಿ ಮಹಾಶಿವರಾತ್ರಿ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಶಿವನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬೆಳ್ಳಿಪ್ಪಾಡಿ ಗುಣರಂಜನ್ ಶೆಟ್ಟಿಯವರು ಕಳೆದ 6 ವರ್ಷಗಳಿಂದ ಬೆಂಬಲ ನೀಡುತ್ತಿರುವ ಬಗ್ಗೆ ಭಕ್ತಾದಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮಹಾಶಿವರಾತ್ರಿಯ ಶುಭಾಶಯವನ್ನ ತಿಳಿಸಿದರು. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ, 5:30ಗೆ ಉತ್ಸವ ಬಲಿ ನಡೀತದೆ, 7:30ಯಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, 6:30ಗೆ ರಥೋತ್ಸವ ಇರುತ್ತೆ. ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದ್ರೆ ಕೂಪನ್ ಇಲ್ಲಾಂದ್ರೆ ಫೀಸ್ ಏನಿಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಊಟದೇನು ನಾವು ಇಲ್ಲಿ ಬಡಿಸ್ತಾ ಇದ್ದೀವಿ, ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ನಾವು ಎಲ್ಲರೂ ಕೊಡ್ತಾ ಇದ್ದೀವಿ. ಅದು ಸಿರಿಧಾನ್ಯದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಕೆಲವರು ಉಪವಾಸ ಇರ್ತಾರೆ, ವ್ರತ ಹೊಂದಿರ್ತಾರೆ, ಅವರು ಅಕ್ಕಿ ಮತ್ತು ಗೋಧಿ ತಿನ್ನಬಾರ್ದು ಅಂತಿರುತ್ತೆ. ಅದರಿಂದ ಅದನ್ನು ಮಾಡ್ತಾ ಇರ್ತೀವಿ. 24 ಗಂಟೆ ಊಟ ಪ್ರಸಾದ ರೂಪದಲ್ಲಿ ಊಟ ಸಿಗುತ್ತೆ. ಪಾನಕ, ಮಜ್ಜಿಗೆ, ಟೀ, ಕಾಫಿ ಇರ್ಬೋದು. ವಯಸ್ಸಾದವರು ಬಂದಾಗ ಪೂಜೆ ಮಾಡೋದಕ್ಕೆ ಮತ್ತು ಧ್ಯಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಏನು ನಾವು 6ನೇ ವರ್ಷ ಇವತ್ತು ಕಾರ್ಯಕ್ರಮ ಮಾಡುವಾಗ ನೀವೇ ನೋಡ್ಬೋದು, ನೀವು ಎಲ್ಲರೂ ಸ್ನೇಹಿತರು 1ನೇ ವರ್ಷದಿಂದನೂ ನೀವು ನಮ್ಗೆ ಸಹಕಾರ ಕೊಡ್ತಾ ಬಂದಿದ್ದೀರಿ. ಇವತ್ತು ಆ ಶಿವನ ಕೃಪೆಯಿಂದ ನಾವೆಲ್ಲ ನಿಮಿತ್ತ ಅವ್ರ ಸೇವೆಯಲ್ಲಿ ನಾವು ನಮ್ಮ ಪಾತ್ರನ ನಿಭಾಯಿಸ್ತಿದ್ದೀರಿ. ಇವತ್ತು ಎಲ್ಲ ಕಡೆಯಿಂದ ಜನ ಬಂದು ಈ ದೇವರ ದರ್ಶನ ತಗೊಂಡಿದ್ದಲ್ಲಿ ಒಳ್ಳೆಯದಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಬಂದವ್ರಿಗಿರ್ಲಿ, ವೀಕ್ಷಣೆ ಮಾಡಿದವ್ರಿಗಿರ್ಲಿ, ಎಲ್ಲ ಭಕ್ತಾದಿಗಳಿಗೆ ಶಿವನ ಕೃಪೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.